ನಮಸ್ಕಾರ, ನಾನು ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಕಳೆದ ವಾರ ನಾವು ತಮಿಳುನಾಡಿನ ಚುನಾವಣೆ ಬಗ್ಗೆ ಮಾತಾಡಿದ್ವಿ. ಈ ದಿನ ನಾವು ವೆಸ್ಟ್ ಬೆಂಗಾಲ್ನ ಮುಂಬರುವ ಚುನಾವಣೆ ಬಗ್ಗೆ ಮಾತಾಡೋಣ. ವೆಸ್ಟ್ ಬೆಂಗಾಲ್ನಲ್ಲಿ 294 ಕ್ಷೇತ್ರಗಳಿವೆ. ಅದಕ್ಕೆ 2 ಹಂತವಾಗಿ ಚುನಾವಣೆ ನಡೆಯಲಿದೆ. ಏಪ್ರಿಲ್ 23 ಹಾಗೂ ಏಪ್ರಿಲ್ 29ನೇ ತಾರೀಕು ಚುನಾವಣೆಯ ದಿನಗಳು. ಮೇ 4ಕ್ಕೆ ಚುನಾವಣೆಯ ಫಲಿತಾಂಶ ಹೊರಬರಲಿದೆ. 224 ಕ್ಷೇತ್ರಗಳಿವೆ ವೆಸ್ಟ್ ಬೆಂಗಾಲ್ನಲ್ಲಿ. 148 ಸ್ಥಾನ ಗೆದ್ದರೆ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತಾರೆ. ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿಯ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಳೆದ ಬಾರಿ 2021ರಲ್ಲಿ ಭಾರಿ ಬಹುಮತದೊಂದಿಗೆ 213 ಸ್ಥಾನ ಗೆದ್ದು ಮಮತಾ ಬ್ಯಾನರ್ಜಿಯ ನೇತೃತ್ವದಲ್ಲಿ ಟಿಎಂಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಸ್ಥಾನಕ್ಕೆ 77 ಕ್ಷೇತ್ರ ಗೆದ್ದು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ಸ್ಥಾನಕ್ಕೆ ಸೀಮಿತವಾಯಿತು. ಈಗ 2026ರಲ್ಲಿ ಎರಡೂ ಪಕ್ಷಗಳು ಇದನ್ನ ಸಾಮಾನ್ಯ ಚುನಾವಣೆ ಅಂತಲ್ಲ, ಒಂದು ರಾಜಕೀಯದ ಯುದ್ಧದಂತೆ ಈ ಚುನಾವಣೆಯನ್ನು ಎದುರಿಸುತ್ತಿದೆ. ಟಿಎಂಸಿ ಈಗಾಗಲೇ 15 ವರ್ಷದ ಆಂಟಿ ಇನ್ಕಂಬೆನ್ಸಿ ಹಾಗೂ ಕರಪ್ಷನ್ ಚಾರ್ಜಸ್ ಹಾಗೂ ಅವರ ಕ್ರೈಮ್ ರೇಟ್ ತುಂಬಾ ಜಾಸ್ತಿ ಇದೆ. ಹಾಗೂ ಬಿಜೆಪಿಯ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್, ಹಿಂದುತ್ವದ ಪಾಲಿಟಿಕ್ಸ್ ಎಷ್ಟು ಕೈ ಹಿಡಿಯುತ್ತೋ ಅದು ಕಾದು ನೋಡಬೇಕಾಗಿದೆ. बीजेपी प्रमुख नायकರು अपने बंगाल विरुद्ध दूसरे बार का है, इसके लिए मैं करता हूँ. बंगाल इज नॉट ए पॉलिटिकल बैटल फॉर अस, इट इज ए सिविलाइजेशनल बैटल फॉर अस. वी लुक अपने बंगाल विरुद्ध दूसरे बार का है, इसके लिए मैं करता हूँ. बंगाल इज नॉट ए पॉलिटिकल बैटल फॉर अस, इट इज ए सिविलाइजेशनल बैटल फॉर अस. वी लुक ಹಾಗೂ ಅಮಿತ್ ಶಾ ಅವರು ಪ್ರಚಾರದ ಸಂದರ್ಭದಲ್ಲಿ नंदीग्राम से लड़ना चाहते थे. मैंने शुभेंदु दा को कहा था कि सिर्फ नंदीग्राम नहीं, ममता के घर में जाकर उसको हराना. और इनका रिकॉर्ड है. गत चुनाव में ममता बंगाल में सरकार तो बना पाई थी, मगर ममता दीदी नंदीग्राम में शुभेंदु दा के सामने चुनाव हार गई थी. इस बार ममता जी पूरे बंगाल में भी हारेगी और भवानीपुर में भी हारेगी. आज सुबह कुछ पत्रकारों का फोन आया कि वातावरण तो बहुत अच्छा है, बंगाल की जनता चाहती है कि ममता बनर्जी चली जाए, तृणमूल के गुंडे जेल में जाए, भाजपा कार्यकर्ताओं की हत्या करने वाले को चुन चुन कर जेल में डालना चाहिए. तो मैंने बोला भाई तकलीफ क्या है? तो उन्होंने कहा टीएमसी के गुंडे वोट नहीं करने देंगे. मैंने कहा है इस बार कोई डरना मत, कोई गुंडे की औकात नहीं है जो बंगाल के वोटर्स को रोक पाए. इस बार भय मुक्त होकर वोटिंग करना है और सिर्फ हराना नहीं है, टीएमसी को मूल समेत उखाड़ कर बंगाल की खाड़ी में फेंक देना है. ನಾನಿನ್ನ 15 ದಿನ ವೆಸ್ಟ್ ಬೆಂಗಾಲ್ನಲ್ಲೇ ಉಳಿಯುತ್ತೇನೆ ಎಂದು ಹೇಳಿದ್ದಾರೆ. ಈಗಾಗಲೇ ಹಲವು ಪಕ್ಷ ಟಿಎಂಸಿ ಹಾಗೂ ಬಿಜೆಪಿ ಕೈ ಮೇಲಾಯಿಸಿದೆ. ಗ್ರೌಂಡ್ ಲೆವೆಲ್ ಅಲ್ಲಿ ಬಿಜೆಪಿಗೂ ಹಾಗೂ ಟಿಎಂಸಿಗೂ ಬಹಳ ದೊಡ್ಡ ಜಗಳನೇ ನಡೀತಾ ಇದೆ. ಈಗಾಗಲೇ ಸಿಐಎಸ್ಎಫ್ ಆಗಲಿ, ಆರ್ಮಿ ಆಗಲಿ ಎಲ್ಲವನ್ನು ಡಿಪ್ಲಾಯ್ ಮಾಡಿದೆ ಇಸಿಐ. ಈಗಾಗಲೇ 500ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಇಸಿಐ ಟ್ರಾನ್ಸ್ಫರ್ ಮಾಡಿದೆ. ಹಾಗೂ SIR ಎಕ್ಸ್ರೇ ಪ್ರಕಾರ 66 ಲಕ್ಷ ವೋಟ್ ಡಿಲೀಟ್ ಆಗಿದೆ ಅನ್ನೋ ಮಾಹಿತಿನೂ ಇದೆ. ಇದರೆಲ್ಲದರ ನಡುವೆ ಟಿಎಂಸಿ ಮಾಟಿ ಮಾನುಸ್ ಎನ್ನುತ್ತಿದ್ದ ಟಿಎಂಸಿ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನೀವು ಮೀನ್ ತಿನ್ನಕ್ಕಾಗಲ್ಲ, ಮಾಂಸ ತಿನ್ನಕ್ಕಾಗಲ್ಲ, ಮೊಟ್ಟೆ ತಿನ್ನಕ್ಕಾಗಲ್ಲ ಎಂದು ಈಗಾಗಲೇ ಹಲವು ಕಡೆ ಭಾಷಣಗಳನ್ನ ಹೇಳುತ್ತಿದ್ದಾರೆ. ಟಿಎಂಸಿ ಬಿಜೆಪಿ ಏನಾದರೂ ಬಂದ್ರೆ ನೀವು ಪೂರ್ತಿ ವೆಜಿಟೇರಿಯನ್ ಆಗಬೇಕು, ಮುಸ್ಲಿಂಗಳನ್ನೆಲ್ಲ ಬಾಂಗ್ಲಾದೇಶಕ್ಕೆ ಓಡಿಸಿಬಿಡುತ್ತಾರೆ ಅನ್ನೋ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಹಲವು ನಾಯಕರು ನಾನ್ ವೆಜಿಟೇರಿಯನ್ ಆಗಿದ್ದು ಇದನ್ನೆಲ್ಲ ದೀದಿಯ ಡೆಸ್ಪರೇಷನ್ ಅಂತ ಹೇಳಿದ್ದಾರೆ. ಈಗಾಗಲೇ ಶುಭೆಂದು ಅಧಿಕಾರಿ ಬಿಜೆಪಿಯ ಪ್ರಮುಖ ನಾಯಕ, ಕಳೆದ ಬಾರಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ದ ನಾಯಕ ಶುಭೆಂದು ಅಧಿಕಾರಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಿದ್ದಾರೆ. ಒಂದು ಅವರ ಸ್ವಂತ ಕ್ಷೇತ್ರ, ಇನ್ನೊಂದು ಮಮತಾ ಬ್ಯಾನರ್ಜಿ ನೇತೃತ್ವ ವಹಿಸುತ್ತಿರುವ ಭವಾನಿಪುರ್. ಇಲ್ಲೂ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಬೇಕೆಂದು ಹಲವು ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಟಿಎಂಸಿಯಲ್ಲಿ ಒಳಜಗಳ ಶುರುವಾಗಿದೆ.
ಮಮತಾ ಬ್ಯಾನರ್ಜಿ ತನ್ನ ರಾಜಕೀಯ ವಾರಸುದಾರನಾಗಿ ಅಭಿಷೇಕ್ ಬ್ಯಾನರ್ಜಿಯನ್ನು ಈಗಾಗಲೇ ಸೂಚಿಸಿದ್ದಾರೆ. ಇದರೆಲ್ಲದರ ನಡುವೆ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಅನ್ನುವಂತೆ ಎಐಎಂಐಎಂ ಹಾಗೂ ಎಜೆಯುಪಿ, ಎಐಎಂಐಎಂ ಅಸದುದ್ದೀನ್ ಓವೈಸಿ ನೇತೃತ್ವದಲ್ಲಿ ಹಾಗೂ ಎಜೆಯುಪಿ ಹುಮಾಯನ್ ಕಬೀರ್ ಟಿಎಂಸಿಯ ಮಾಜಿ ಶಾಸಕನ ನೇತೃತ್ವದಲ್ಲಿ ಮೈತ್ರಿ ಮಾಡಿಕೊಂಡು 180ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಇವರಿಬ್ಬರು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಟಿಎಂಸಿಯ ಮತಗಳನ್ನು ವಿಭಜನೆ ಮಾಡುವುದಾಗಿ ಈಗಾಗಲೇ ಹಲವು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಲಿ, ಹಲವು ಎಕ್ಸ್ಪರ್ಟ್ಸ್ ಆಗಲಿ, ಹಲವು ಸರ್ವೆಗಳಲ್ಲಿ ಹೇಳುತ್ತಿದೆ. ಇದರಿಂದ ಟಿಎಂಸಿಗೆ ಮೈನಸ್ ಆಗುತ್ತಾ, ಇದನ್ನ ಬಿಜೆಪಿ ಪ್ಲಸ್ ಮಾಡ್ಕೊಳುತ್ತಾ ನೋಡಬೇಕಾಗಿದೆ. ಈ ಮೂರನೇ ಮೈತ್ರಿ ಯಾರಿಗೆ ಲಾಭವಾಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಕಾದು ನೋಡಬೇಕಾಗಿದೆ. 148 ಸ್ಥಾನ ಗೆದ್ದು ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿತಾ, ಇಲ್ಲ 4ನೇ ಬಾರಿ ಮಮತಾ ಬ್ಯಾನರ್ಜಿಯ ನೇತೃತ್ವದಲ್ಲಿ ಟಿಎಂಸಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರೀಪೋಲ್ ಸರ್ವೆಗಳ ಪ್ರಕಾರ ಮಮತಾ ಬ್ಯಾನರ್ಜಿಯ ಟಿಎಂಸಿಗೂ ಹಾಗೂ ಬಿಜೆಪಿಗೂ 2% ವೋಟ್ ವ್ಯತ್ಯಾಸ ಇರುವುದಾಗಿ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿಯ ಟಿಎಂಸಿಗೆ 43ರಿಂದ 45% ಹಾಗೂ ಬಿಜೆಪಿಗೆ 41ರಿಂದ 43% ವೋಟ್ ಶೇರ್ ಇರುವುದಾಗಿ ಹೇಳಿದ್ದಾರೆ. ಇದರ ಪ್ರಕಾರ ಟಿಎಂಸಿಗೆ 155ರಿಂದ 170 ಸ್ಥಾನಗಳು ಗೆಲ್ಲುವುದಾಗಿ ಹಾಗೂ ಬಿಜೆಪಿಗೆ 105ರಿಂದ 115 ಸ್ಥಾನ ಗೆಲ್ಲುವುದಾಗಿ ಹೇಳಿದ್ದಾರೆ. ಇದು ಎಲ್ಲಿವರೆಗೂ ನಿಜ ಆಗುತ್ತೋ ಕಾದು ನೋಡಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ನಾನು ಬರ್ತೀನಿ. ಧನ್ಯವಾದ.